ವೆಲ್ಕಮ್ ಬ್ಯಾಕ್ ಗೈಸ್. ಯಾವುದೇ ಕ್ವಶನ್ ಪೇಪರ್ ಆದ್ರೂ MCQ ಬರೋದು ಕಷ್ಟ. ಅದರಲ್ಲೂ ಬಯಾಲಜಿ ಅಂತ ಬಂದ್ರೆ MCQನ ಹುಡುಕಿ ಬರೀಬೇಕು. ಅದರಲ್ಲೂ ನೀವೇನಾದ್ರೂ ಟೆಕ್ಸ್ಟ್ ಬುಕ್ ಓದಿಲ್ಲ ಅಂದ್ರೆ ಬರೆಯೋಕೆ ಆಗಲ್ಲ. ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಬಯಾಲಜಿ MCQs ನೋಡೋಣ. ಏನಿಲ್ಲ, ಈಸಿ ಇದೆ MCQs. ನಾನು ಚಾಪ್ಟರ್ 1 by 1 MCQsನ ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಇವತ್ತು ಫಸ್ಟ್ ಚಾಪ್ಟರ್ನ MCQs ನೋಡೋಣ. ಇಂಪಾರ್ಟೆಂಟು. ಫಸ್ಟ್ ಏನು ಕೇಳಿದ್ದಾನೆ, ಸಿಂಗಲ್ ಸೆಲ್ಡ್ ಅನಿಮಲ್ ಆರ್ ಸೆಟ್ ಟು ಬಿ ಇಮ್ಮೊರ್ಟಬಲ್ ಬಿಕಾಸ್. ನಾನು ಏನು ಹೇಳ್ತೀನಿ ಅಂದರೆ, ಫಸ್ಟ್ ಕ್ವಶನ್ ನೋಡಿ, ನೀವೇ ಒಂದ್ಸಲ ಆನ್ಸರ್ ಹುಡುಕ್ಬಿಟ್ಟು ನೋಡಿ. ಪಾಸ್ ಮಾಡಿ ವಿಡಿಯೋನ, ಆಮೇಲೆ ಅದು ನಿಮ್ದು ಆನ್ಸರ್ ಸರಿಯಾಗಿದೆ ಅಂತ ನೋಡಿ ನಾನು ಆನ್ಸರ್ನ ಹೇಳ್ತೀನಿ, ಆಯಿತಾ. ಫಸ್ಟ್ನೇ ಕ್ವಶನಿಗೆ ಆನ್ಸರ್ ಯಾವುದು ಅಂತ ಅಂದರೆ ಡಿ, ಯಾವುದು, ದೇ ಕಂಟೈನ್ ಟು ಲೀವ್ ಆಸ್ ದೇರ್ ಡಾಟರ್ ಸೆಲ್ಸ್, ಅದು ಆನ್ಸರು. ನೆಕ್ಸ್ಟ್ ಎರಡನೇ ಕ್ವಶನ್ನು, ಸೆಲ್ ಡಿವೈಡ್ಸ್ ಇಂಟು 2 halves ಆ್ಯಂಡ್ ಈಚ್ ಗ್ರೋವ್ಸ್ ಇಂಟು ಆ್ಯನ್ ಅಡಲ್ಟ್, ಇಟ್ ಈಸ್ ನೋನ್ ಆ್ಯಸ್. ನೋಡಿ, ಇದನ್ನು ಪಾಸ್ ಮಾಡಿ ವಿಡಿಯೋನ, ನೀವು ಆನ್ಸರ್ನ ಒಂದ್ಸಲಿ ನೋಡಿ, ನಾನು ಆನ್ಸರ್ ಹೇಳ್ತೀನಿ. ಆನ್ಸರ್ ಆಮೇಲೆ ಸುಮ್ಮನೆ ನೀವೇ ಚೇಂಜ್ ಮಾಡ್ಕೊಬೇಡಿ, ಆನ್ಸರ್ ನೋಡಿ. ಯಾವುದು, ಬೈನರಿ ಫಿಜನ್ ತಾನೆ, ಸಿ ಆನ್ಸರ್ ಯಾವುದು, ಸಿ, ಬೈನರಿ ಫಿಜನ್. ನೆಕ್ಸ್ಟ್, ಆನ್ ಎಕ್ಸಾಂಪಲ್ ಆಫ್ ರೈಸೋಸೋಮ್ ಈಸ್, ಯಾವುದು ರೈಸೋಸೋಮು, ರೈಸೋಸೋಮಿಗೆ ಆನ್ಸರ್ ಯಾವುದು, ಆನಿಯನ್. ನೆಕ್ಸ್ಟು, ಸ್ಟ್ರೊಬೆಲಾನಂಥಸ್ ಕುಂತೈನ ಫ್ಲವರ್ ಒನ್ಸ್ ಈಸ್ ಎಷ್ಟು ವರ್ಷಕ್ಕೊಂದ್ಸತಿ ಬಿಡುತ್ತೆ ಅಂತ ಕೇಳ್ತಿದ್ದಾನೆ. ಯಾವುದು ಆನ್ಸರ್ ಇದಕ್ಕೆ, 12 years, 12 ವರ್ಷಕ್ಕೆ ಬಿಡುತ್ತದೆ. ಓಸ್ಟ್ರೋಸೈಕಲ್ಸ್ ರಿಪೋರ್ಟೆಡ್ ಇನ್, ಯಾವುದರಲ್ಲಿ ಓಸ್ಟ್ರೋಸೈಕಲ್ ಆಗೋದು, ಕೌಸ್ ಆ್ಯಂಡ್ ಶಿಪ್ಸಲ್ಲಿ, ಆಯಿತಾ. ಆಪ್ಷನ್ ಎ ಆನ್ಸರು. ನೆಕ್ಸ್ಟ್, ದ ಇವೆಂಟ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆರ್, ಯಾವುದು, ಫರ್ಟಿಲೈಸೇಷನ್. ಯಾವುದು, ಫರ್ಟಿಲೈಸೇಷನ್ ಅಂದರೆ ಇದರಲ್ಲಿ, ಸಾರಿ ಇದರಲ್ಲಿ ಏನು 3 ಆಪ್ಷನ್ ಕೊಟ್ಟಿದ್ದಾರೆ. ಆ 3 ಆಪ್ಷನ್ನ ಏನು ಮಾಡಬೇಕಂತೆ, ಕರೆಕ್ಟ್ ಫಾರ್ಮಲ್ಲಿ ಮಾಡಬೇಕಂತೆ. ಫಸ್ಟು ಪ್ರೀ ಫರ್ಟಿಲೈಸೇಷನ್ನು, ಎರಡನೇದು ಫರ್ಟಿಲೈಸೇಷನು, ಮೂರನೇದು ಪೋಸ್ಟ್ ಫರ್ಟಿಲೈಸೇಷನ್. ಆಪ್ಷನ್ ಬಿ ಆನ್ಸರ್. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಫಸ್ಟಿಗೆ ಪ್ರೀ ಫರ್ಟಿಲೈಸೇಷನ್, ಆಮೇಲೆ ಫರ್ಟಿಲೈಸೇಷನ್, ಆಮೇಲೆ ಪೋಸ್ಟ್ ಫರ್ಟಿಲೈಸೇಷನ್, ಆರ್ಡರ್ ಪ್ರಕಾರನೇ ಇದೆ, ಆಯಿತಾ. ನೆಕ್ಸ್ಟು 7th ಒಂದು ಕ್ವಶನ್ನು, ಇಫ್ ಎ ಫಂಗಸ್ ಆ್ಯಂಡ್ ಪ್ಲಾಂಟ್ ಆ್ಯಸ್ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಇಟ್ ವಿಲ್ ಬಿ ಕಾಲ್ಡ್, ಏನಂತ ಅಂತೀವಿ, ಹೋಮೋಥೆಲಿಕ್. ಆಪ್ಷನ್ ಬಿ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಗ್ರೂಪ್ಸ್ ಈಸ್ ಫಾರ್ಮ್ಡ್ ಓನ್ಲಿ ಆಫ್ ದಿ ಅರ್ಮೋಫ್ರಾಡಿಕ್ ಆರ್ಗ್ಯಾನಿಸಮ್ಸ್, ಯಾವುದು ಅರ್ಮೋಫ್ರಾಡಿಕ್ ಆರ್ಗ್ಯಾನಿಸಮ್ಸು, ಅರ್ಥ್ವರ್ಮು, ಟ್ಯಾಪ್ವರ್ಮು, ಲೀಚು, ಸ್ಪಾಂಜು. ಆಪ್ಷನ್ ಡಿ. ನೆಕ್ಸ್ಟ್, ಇನ್ ಮೈಸ್ ಎ mysoid has 20 chromosomes. What will be the number of chromosomes in its gametes? ಎಷ್ಟಿರ್ಬೋದು, 10. ಎಷ್ಟಿರುತ್ತೆ, 10 ಇರುತ್ತೆ. ನೆಕ್ಸ್ಟ್ ಕ್ವಶನ್ನು, 10th ಬಂತು, ಡೆವಲಪ್ಮೆಂಟ್ ಆಫ್ ಎ new individual from female gamete without fertilization is termed as, ಏನಂತ ಅಂತೀವಿ, ಇದಕ್ಕೆ ಆನ್ಸರ್ ಏನು, ಪಾರ್ಥೆನೋಜೆನೆಸಿಸ್ಸು. ಇದೊಂದು ಡೆಫಿನೇಷನ್ನು ನಿಮಗೆ ಗೊತ್ತಿರುತ್ತಿದೆ ಆಲ್ರೆಡಿ, ಈಸಿ ಕ್ವಶನ್ನು, ಏಕೆಂದರೆ ಇದು ಡೆಫಿನೇಷನ್ ಕ್ವಶನ್ ಆದ್ರಿಂದ ನಿಮಗೆ ಗೊತ್ತಿರುತ್ತೆ. ಲೈಫ್ ಬಿಗಿನ್ಸ್ ಇನ್ ಆಲ್ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್ ಆಸ್ ಸಿಂಗಲ್ ಸೆಲ್ಡ್ ಝೈಗೋಟ್, ಅದೇ ತಾನೇ ಆಗೋದು ಫಸ್ಟು. ನೆಕ್ಸ್ಟ್ ಅಂತು, ಆಫ್ಸ್ಪ್ರಿಂಗ್ಸ್ ಆಫ್ oviparous animals are greater risk of survival as compared to those of viviparous animals because of, ಯಾವುದರಿಂದ, absence of proper embryonic care and protection ಇಂದ, ಆಯಿತಾ. ನೆಕ್ಸ್ಟ್ ಒಂದು ಕ್ವಶನ್, 13th, ಡೆಪಾಸಿಟ್ಸ್ ಆಫ್ ಎ ಕ್ಯಾಲಿಫೋರ್ನಿಯಾ ಶೆಲ್ ಅರೌಂಡ್ ಝೈಗೋಟ್ ಅಕರ್ಸ್ ಇನ್, ಎಲ್ಲಿ, ಬರ್ಡ್ಸ್ ಮತ್ತು ರೆಪ್ಟೈಲ್ಸಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಯಾವುದು, 14ನೇದು, ವೈವಪ್ಯಾರಿಟಿ ಈಸ್ ಫೌಂಡ್ ಇನ್, ಯಾವುದ್ರಲ್ಲಿ ವೈವಪ್ಯಾರಿಟಿ ನೀವು ನೋಡ್ತೀರಾ, ಬ್ಯಾಟ್ಸಲ್ಲಿ ನೋಡ್ಬೋದು, ಆಯಿತಾ. ನೆಕ್ಸ್ಟ್ ಕ್ವಶನ್ನು, 15th ಕ್ವಶನ್ನು, ಆಫ್ಟರ್ ಫರ್ಟಿಲೈಸೇಷನ್ ದ ವಾಲ್ ಆಫ್ ದಿ ಓವರಿ ಫಾರ್ಮ್ಸ್, ಏನು ಫಾರ್ಮ್ ಆಗುತ್ತೆ, ಆಪ್ಷನ್ ಎ ಪೆರಿಕಾರ್ಪ್ ಫಾರ್ಮ್ ಆಗುತ್ತೆ. ನೆಕ್ಸ್ಟು 16th ಒಂದು, ದ ವೆಜಿಟೇಟಿವ್ ಪ್ರೊಪಗೇಟ್ ಆಫ್ ಬ್ರೋಫೈಲಮ್, ಯಾವುದರಿಂದ, ಅಡ್ವೆಂಟ್ ಇನ್ ಲವ್ಸ್ ಬಡ್ಸ್. ಆಪ್ಷನ್ ಬಿ.
ನೆಕ್ಸ್ಟು 17th ಒಂದು ಕ್ವಶನ್ನು. ವಾಟರ್ ಹೈರಾರ್ಕಿ ಈಸ್ ಒನ್ ಆಫ್ ದಿ ಮೋಸ್ಟ್ ಇನ್ವಾಲ್ವ್ಸ್ ಬಿಟ್ಸ್ ಪ್ರೈಮರ್ಲಿ ಬಿಕಾಸ್ ಯಾಕೆ ಅಂತ ಕೇಳ್ತಿದ್ದಾನೆ. ಇಟ್ ಕ್ಯಾನ್ ಪ್ರಾಪಗೇಟ್ ವೆಜಿಟೇಟಿವ್ಲಿ ಅಟ್ ಫೆನೋಮೆನಲ್ ರೇಟ್. ಆಪ್ಷನ್ ಸಿ ಆನ್ಸರ್ ಇದಕ್ಕೆ. ನೆಕ್ಸ್ಟು 18th ಅಂತು ಐಸೋಗ್ಯಾಮೆಟ್ಸ್ ಆರ್ ಸೀನ್ ಇನ್. ಎಲ್ಲಿ ನೀವು ನೋಡ್ಬೋದು? ಕ್ಲಾಡಿಫೋರಾದಲ್ಲಿ ನೋಡ್ಬೋದು. ಆಯ್ತಾ. ನೆಕ್ಸ್ಟ್ 19th ಒಂದು ಏನು ಕ್ವಶನ್ ಇದೆ ಅಂದರೆ ಕಾಣಿಸ್ತಿಲ್ಲ ಅಂದರೆ ಇಲ್ಲಿಗೆ ತಗೊಳ್ಳೋಣ. ದ ಮೋಸ್ಟ್ ವಿಟಲ್ ಇವೆಂಟ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್. ಎಲ್ಲಿ? ಫರ್ಟಿಲೈಸೇಷನ್. ಆಪ್ಷನ್ ಸಿ. ಓಕೆನಾ. ನೆಕ್ಸ್ಟ್ ಕ್ವಶನ್ನು. ನೆಕ್ಸ್ಟ್ ಇದೆ ಇನ್ನೂ. ನೆಕ್ಸ್ಟ್ 21 ನಿಮಗೆ ಹೋಮ್ವರ್ಕು. ಯಾರಿಗೆ ಗೊತ್ತಾಗುತ್ತೆ ಅವರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನೇ ಹೇಳ್ತೀನಿ ಆನ್ಸರ್ನ. ಇಲ್ಲೇನು MCQ 5 MCQ ಇದೆ. ಈಸಿ MCQs. ಇದನ್ನು ನೀವೇ ಸಾಲ್ವ್ ಮಾಡಿ ನೋಡೋಣ. ಎಲ್ಲಿಂದ ಸಾಲ್ವ್ ಮಾಡ್ತಿರೋ ಗೊತ್ತಿಲ್ಲ. ಇದು ಚಾಪ್ಟರ್ ಓದ್ತಿರೋ ಇಲ್ಲ ನಿಮಗೆ ಗೊತ್ತಿದೆಯೋ ಏನಾರು ಮಾಡಿ ಇವು 5ಕ್ಕೂ ನೀವು ಆನ್ಸರ್ನ ಕಂಡುಹಿಡಬೇಕು. ನೆಕ್ಸ್ಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬೇಕು. ಯಾಕಂದ್ರೆ ನಾನು ಒಬ್ಬನೇ ಮಾಡಿದರೆ ಅದು ಫುಲ್ ಕಲ್ತಂಗೆ ಆಗಲ್ಲ. ನೀವು ಬಯಾಲಜಿ ಬುಕ್ ಹಿಡ್ಕೊಂಡು ಓದಿ ಕಂಡುಹಿಡಿದು ಮಾಡಿದರೆ ಮಾತ್ರ ಗೊತ್ತಾಗೋದು. ಇವತ್ತಿನ ವಿಡಿಯೋ ಅಷ್ಟೇ. ನೆಕ್ಸ್ಟ್ ಚಾಪ್ಟರಲ್ಲಿ ಚಾಪ್ಟರ್ 2ದು ನೋಡೋಣ. ಇನ್ನು ಯಾವ್ದ್ಯಾವುದು MCQ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ವಿಡಿಯೋನ.